ಹಾಯ್ ಕ್ರೀಮಾ. ಹೋಗ್ತಾ ಇದ್ದೀನಿ ನಾನು ಹೊರಗಡೆ. ನೀವು ನೋಡ್ತಾ ಇರ್ಬೋದು ನಮ್ಮ ಊರಿನ ನೇಚರ್ನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವತ್ತು ನಾನು ಇರೋದು ಬಂದ್ಬಿಟ್ಟು ಇಲ್ಲಿ ಅಂತ ಹೇಳಿ, ನಾನಿರೋದು ಬಂದ್ಬಿಟ್ಟು ನಮ್ಮ ಊರಲ್ಲಿ. ನೀವು ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಎಸ್ಟರ್ಡೇ ನೈಟ್ ಬಂದ್ಬಿಟ್ಟು ನಾನು ಬೆಂಗಳೂರಿಂದ ಊರಿಗೆ ಬಂದೆ. ಆ್ಯಕ್ಚುಲಿ ನಿನ್ನೆ ಬರಬೇಕಾದ್ರೆ ನಿನ್ನೆ 9 ಗಂಟೆಗೆ ಬಸ್ ಹದ್ದೆ. ಆದರೆ ಏನು ಅಂತ ಹೇಳಿದ್ರೆ ನಿನ್ನೆ ನೈಟ್ ಬಂದ್ಬಿಟ್ಟು ಬಸ್ ಪಂಚರ್ ಆಗಿ ಬರೋ ಸ್ವಲ್ಪ ಲೇಟ್ ಆಯಿತು. ಬಂದೆ 8 ಗಂಟೆ ಶುರು ಆಯಿತು. 8-8:15 ನಾನು ಬಂದೆ ಊರಿಗೆ ಬಂದಾದ್ಮೇಲೆ ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಕೂಗ್ತಾ ಇದ್ದೀನಿ ನಾನು ಹೊರಗಡೆ. ನೀವು ನೋಡ್ತಾ ಇರ್ಬೋದು ನಮ್ಮ ಊರಿನ ನೇಚರ್ನ ಯಾವ ಥರ ಕಾಣಿಸ್ತಾ ಇದೆ ಅಂತ. ಇದು ನಮ್ಮ ಮನೆ ಹತ್ರ ಇರೋ ತೋಟ. ಇದು ಸೋಲರು. ಬ್ಯಾಕ್ ಸೈಡ್ ಅಲ್ಲಿ ನೋಡ್ತಾ ಇರ್ಬೋದು ಬಾವಿ ಕಾಣಿಸ್ತಿದೆ ನೋಡಿ. ನನ್ನ ತಲೆ ಮೇಲೆ ಕಾಣಿಸ್ತಾ ಇರೋದು ಬಂದ್ಬಿಟ್ಟು ತೆಂಗಿನ ಮರ. ನೀವು ನೋಡಿ. ಇವತ್ತು ನಾನೊಬ್ಬರನ್ನ ಪರಿಚಯ ಮಾಡಿಕೊಡ್ತೀನಿ ನೋಡಿ. ಯಾರನ್ನಂತ ಹೇಳಿದ್ರೆ ಕರಿಯಮ್ಮ. ಬಾರಿ ಕರಿಯಮ್ಮ. ನಮ್ಮನೆ ಕರಿಯಮ್ಮ. ಇವಾಗ ನಾವಿರೋದು ನಮ್ಮನೆ ಹಟ್ಟಿಯಲ್ಲಿ. ನಾನು ಬಂದ್ಲು ಕೈ ನೋಡಿದ್ಲು, ಕೈಯಲ್ಲಿ ಏನು ಇಲ್ಲ, ಗುಪ್ತಾ ಇದ್ದಾಳೆ. ಹಾಯ್ ಕರಿಯಮ್ಮ. ಎಂತ ಆಯ್ತಾ? ಇಲ್ಲೊಬ್ರು ಇದ್ದಾರೆ ನೋಡಿ, ಇನ್ನೊಬ್ರನ್ನ ತೋರಿಸ್ತೀನಿ. ಹಾಯ್. ಇವು ಸ್ವಲ್ಪ ಸೈಲೆಂಟ್ ಇದೆ. ಮಾಡ್ತಾವಳೆ. ಹಾಯ್. ಏನ್ ಮಾಡ್ತಿದ್ದೆಮ್ಮ ಬಿಳಿಯಮ್ಮ? ಇದು ಬಿಳಿಯಮ್ಮ. ಆಚೆಗಿರೋದು ಬಂದ್ಬಿಟ್ಟು ಕರಿಯಮ್ಮ. ಬಿಳಿಯಮ್ಮ ವರ್ಸಸ್ ಕರಿಯಮ್ಮ. ಹಾಯ್ ಕರಿಯಮ್ಮ. ಕಾಣಿಸ್ತಿದೆಯಲ್ಲ, ಇದು ಬಂದ್ಬಿಟ್ಟು ಗದ್ದೆ. ಸ್ವಲ್ಪ ದಿನದಲ್ಲಿ ಬಂದ್ಬಿಟ್ಟು ಕೊಯ್ಲಿಗೆಲ್ಲ ಶುರುವಾಗತ್ತೆ. ಇಲ್ಲಿ ಕಾಣಿಸ್ತಿದೆ ನೀರು ಬರುತ್ತೆ ನೋಡಿ. ನಿಂತ್ಕೊಂಡ್ರೆ ನೀರು ಕಾಣಿಸ್ತದೆ. ಅಲ್ಲಿ ನೀರಿಂದ ಬಂದ್ಬಿಟ್ಟು ಗದ್ದೆಗೆ ನೀರು ಬಿಡ್ತಾರೆ. ನೋಡಿ ಬ್ರಿಡ್ಜ್ ಕಾಣಿಸ್ತದೆ. ನಾವು ಆಲ್ಮೋಸ್ಟ್ ಅಲ್ಲಿ ಬಂದ್ಬಿಟ್ಟು ಟೈಮ್ ಪಾಸ್ ಮಾಡ್ತೀವಿ ಫ್ರೀ ಆದಾಗ. ಕಾಣಿಸ್ತೇವೆ ನೋಡಿ ಬ್ರಿಡ್ಜ್, ಚಿಕ್ಕ ಬ್ರಿಡ್ಜ್.
ಹಾಗೆ ಅಮ್ಮ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಕೆ ಹೇಳಿದ್ಲು. ನಾನು ಕೂಡ ರೆಡಿ ಗಿಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೊರಡೋಕೆ ರೆಡಿ ಆದೆ. ಹಾಗೆ ಹಣ್ಣುಕಾಯಿ ತಕೊಂಡು ಬಂದ್ಬಿಟ್ಟು ಬೈಕ್ ಹತ್ರ ಬಂದೆ. ಇಲ್ಲಿಂದ ಬೈಕಲ್ಲಿ ಹೋದ್ರೆ ಒಂದು 10 ಮಿನಿಟ್ಸ್ ಅಲ್ಲಿ ಬಂದ್ಬಿಟ್ಟು ದೇವಸ್ಥಾನ ತಲುಪಬಹುದು. ನಾನಿವಾಗ ಬಂದ್ಬಿಟ್ಟು ದೇವಸ್ಥಾನ ತಲುಪ್ದೆ. ಹಣ್ಣು ಕಾಯಿ ತಕೊಂಡು ದೇವಸ್ಥಾನಕ್ಕೆ ಕರಡಿ ನಾನು ಹೊರಟೆ. ಆಫ್ಟರ್ ಲಾಂಗ್ ಟೈಮ್ ನಾ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಬೆಂಗಳೂರಿಂದ ನಾನು ಬಂದ ಮೇಲೆ ಫಸ್ಟ್ ನಾ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಈ ದೇವಸ್ಥಾನ ಬಂದ್ಬಿಟ್ಟು ಮಾರಲಾದೇವಿ ದೇವಸ್ಥಾನ ಅಂತ ಕರೀತಾರೆ. ನಮ್ಮ ವಿಲೇಜ್ ಅಲ್ಲಿ ಬಂದ್ಬಿಟ್ಟು ವೆರಿ ಫೇಮಸ್ ಟೆಂಪಲ್ ಅಲ್ಲಿ ಇದು ಕೂಡ ಒಂದು. ಹಾಗೆ ನಾನಿವಾಗ ಬಂದ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ಈ ದೇವಸ್ಥಾನದ ವಿಶೇಷತೆ ಏನಂತ ಹೇಳಿದ್ರೆ, ಈ ದೇವಸ್ಥಾನದಲ್ಲಿ ಬಂದ್ಬಿಟ್ಟು 3 ಶಕ್ತಿಗಳು ಒಟ್ಟಿಗೆ ಇರ್ತವೆ. ಮಾತಾ ಸರಸ್ವತಿ, ಮಾತಾ ಲಕ್ಷ್ಮಿ ಹಾಗೂ ಮಾತಾ ದುರ್ಗಾ. ಹಾಗೆ ನನ್ನ ಮನೆ ಬಂದ ತಕ್ಷಣನೇ ನನ್ನ ಸಿಸ್ಟರ್ಸ್ ಬಂದ್ಬಿಟ್ಟು ಎತ್ಕೋ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದ. ಹಾಗೆ ಅವನ್ನ ಎತ್ಕೊಂಡು ತಿರ್ಗ್ಸೋಕ್ ಶುರು ಮಾಡಿದೆ ನಾನು. ಇವನು ಕಿತಾಪತಿ ಮಾಡೋದ್ರಲ್ಲಿ ನಂಬರ್ 1, ಹೇಳಿದ ಮಾತು ಕೇಳಲ್ಲ. ಅದಕ್ಕೆ ನಾವು ಬಂದ್ಬಿಟ್ಟು ಇವನ್ನ ಕಿತಾಪತಿ ಹೇಳಿ ಅಂತ ಕರಿತೀವಿ. ಇವಾಗ ನಾನು ಊರಿಗೆ ಬಂದಾಗ ಇವನು ಕೂಡ ಊರಲ್ಲೇ ಇದ್ದ. ನಂಗೆ ಒಂಥರ ಟೈಮ್ ಪಾಸ್ ಮಾಡೋಕೆ ಒಬ್ರು ಜನ ಸಿಕ್ದಾಗಾಯ್ತು. ಹಾಗೆ ಇವತ್ತಿನ ಬ್ಲಾಗನ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ನಾನು. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಾನು ಮುಂದಿನ ವಿಡಿಯೋ ಜೊತೆ ನಿಮ್ಮ ಎದುರಿಗೆ ಬರ್ತೀನಂತ ಹೇಳ್ತಾ ಇವತ್ತಿನ ಬ್ಲಾಗನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.